ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ಬ್ರೆಡ್ಡಿಂದ ಪಕೋಡ ಮಾಡೋದು ಅಂದರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡೋದು ಯಾವ ಥರ ಅಂತ ನಾನು ಇವಾಗ ಹೇಳ್ತೀನಿ. ಫಸ್ಟಿಗೆ ಬಂದು ಬ್ರೆಡ್ ಇದೆಲ್ಲ ಅದನ್ನ ತಗೊಳ್ಬೇಕು. ಇದನ್ನ ನೀರಲ್ಲಿ ಅದ್ದಿ ಅದನ್ನ ಸ್ವಲ್ಪ ಸ್ಮೂತಾಗಿ ಆಗ್ಲಿಕ್ಕೋಸ್ಕರ, ಸ್ವಲ್ಪ ಗಟ್ಟಿ ಇರುತ್ತಲ್ಲ ಬ್ರೆಡ್, ಅದಕ್ಕೋಸ್ಕರ. ಸೊ ಅದ್ರ ಸೈಡ್ ಬ್ಲ್ಯಾಕ್ ಥರ ಇರುತ್ತಲ್ಲ, ಅದನ್ನೆಲ್ಲ ತೆಗೆಯೋದು ಏನು ಬೇಡ. ಹಾಗೆಯೇ ನಾನಿವಾಗ ಒಂದು 5 ಬ್ರೆಡ್ನ ತೊಗೊಂಡಿದ್ದೀನಿ, ಬ್ರೆಡ್ ಪೀಸ್ನ. ಸೊ ಇದನ್ನ ನೀರಲ್ಲಿ ಸ್ವಲ್ಪ ಅದ್ದಿ ಇದನ್ನ ನೀರಿನ ಅಂಶ ಏನು ಇರಬಾರ್ದು. ಸೊ ಆ ಥರ ನೀರಲ್ಲಿ ಇದನ್ನ ಅದ್ದಿ, ಅಂದರೆ ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ಈ ಥರ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಇವಾಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತಲೇ ಒಂದು ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಸೊ ನೀವು ಹೋಗಿ ನೋಡ್ಬೋದು, ಓಕೆನಾ. ಸೊ ಮತ್ತು ನೆಕ್ಸ್ಟ್ ಇವಾಗ ಅದನ್ನ ಏನು ಮಾಡಬೇಕಂದ್ರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ತೆಗೆದು ನಾನು ಇವಾಗ ಒಂದು 5 ತೊಗೊಂಡೆ, ಸಾಕು ನನಗೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ತೊಗೊಳ್ಳಿ. ಸೊ ಇದನ್ನ ನಾನು ಇವಾಗ ಬೇರೆ ಬೌಲಿಗೆ ಇದನ್ನ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ. ದೆನ್ ಇದಕ್ಕೆ ನಾನು ಫಸ್ಟ್ ಬಂದು ನಾನು ಪೊಟೆಟೊ ಇದೆಯಲ್ಲ, ಅದನ್ನ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ಪೊಟೆಟೊನ. ಸೊ ಅದನ್ನ ನಾನು ಇವಾಗ ಹಾಕ್ತಾಯಿದ್ದೀನಿ. ಬೇಯಿಸಿದಲ್ಲ ಪೊಟೆಟೊ, ಇದು ಆಲೂಗಡ್ಡೆ, ಅದನ್ನ ತುರಿದು ತಗೊಂಡಿದ್ದೀನಿ. ಸೊ ಅದಾದಮೇಲೆ ಆನಿಯನ್ನ ತೊಗೊಂಡಿದ್ದೀನಿ, ಎಲ್ಲ ಒಂದೊಂದು ಕಪ್ ಅಷ್ಟು ತೊಗೊಳ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಟೊಮೆಟೊನ ತೊಗೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಲ್ಲ, ಅದನ್ನ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ದೆನ್ನ ಬಂದು ನಾನು ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಚಿಲ್ಲಿ ಮತ್ತು ಇದರಲ್ಲಿ ಸ್ವಲ್ಪ ಕರಿ ಲೀಫ್ ಇದೆ, ಅದನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಕಡಲೆ ಪೌಡರ್ ಅಂತ ಹೇಳ್ತೀವಲ್ಲ, ಸೊ ಅದನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಕ್ರಿಸ್ಪಿಗೆ ಅಂತ ಹೇಳಿ ನಾನು ರೈಸ್ ಪೌಡರ್ ಇದೆಲ್ಲ, ಅದನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು 2 ಸ್ಪೂನಷ್ಟು ನಾನು ತಗೊಂಡಿರಬೇಕು, ಮೇ ಬಿ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಮತ್ತು ನಾನೆಲ್ಲ ರೆಡಿ ಆದಮೇಲೆ ನೋಡುವಾಗ ನನಗೆ ಇನ್ನು ಸ್ವಲ್ಪ ಮಸಾಲೆ ಬೇಕು ಅಂತ ಅನಿಸ್ತು. ಸೊ ಅದಾದಮೇಲೆ ನಾನಿಲ್ಲಿ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ನಾನು ಅರಿಶಿಣ ಅಂದರೆ ಟರ್ಮರಿಕ್ ಇದೆಲ್ಲ, ಅದನ್ನ ನಾನು ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಈವನ್ ನೀವು ಕೈಯಲ್ಲಿ ಮಿಕ್ಸ್ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಸ್ಪೂನಲ್ಲೇ ಮಿಕ್ಸ್ ಮಾಡಿ ಎಲ್ಲ ಉಂಡೆ ಮಾಡಿ ಈ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇದಕ್ಕೆ ಹಾಕ್ಕೊಂಡಾದ್ಮೇಲೆ ನಮಗೆ ಎಣ್ಣೆಲಿ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ. ಏನಾದರೂ ಈ ಸ್ನ್ಯಾಕ್ಸ್ನ ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಓಕೆನಾ. ನೀವೇನಾದರೂ ಈ ಸ್ನ್ಯಾಕ್ಸ್ ಮಾಡಿದ್ದೀನಿ ಅಂತೇಳಿ. ಸೊ ಎಲ್ಲನೂ ನಾನು ಇವಾಗ ಒಂದು ಉಂಡೆ ಥರ ಮಾಡಿ ಎಲ್ಲನೂ ಪ್ಲೇಟಿಗೆ ಹಾಕ್ಕೊಂಡು ಇವಾಗ ಇದನ್ನ ನಾನೀಗ ಆಯಿಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೊಂದೇ ತೆಗೆದುಬಿಟ್ಟು ಇಲ್ಲಿ ಆಯಿಲಿಗೆ ಹಾಕ್ಕೊಳ್ಬೇಕು. ಆಲ್ರೆಡಿ ನಾನು ಆಯಿಲಿಗೆ ಅಂದರೆ ಆಯಿಲ್ ಬಿಸಿ ಆಗಲಿಕ್ಕೆ ಅಂತ ನಾನು ಇಟ್ಟಿದ್ದೆ, ಎಣ್ಣೆ ಬಿಸಿ ಆಗಲಿ ಅಂತ ಹೇಳಿ. ಸೊ ಅದಾದಮೇಲೆ ಎಲ್ಲನೂ ಒಂದೊಂದನೇ ನಾನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇಡೋದ್ರಿಂದ ಬೇಗ ಬೇಯಲ್ಲ. ಮತ್ತು ಇನ್ನೊಂದು ಬೇಗ ಬೇಯಲ್ಲ ಅಂತ ಹೇಳಿದ್ರೆ ಅದ್ರ ಒಳಗಡೆ ಏನಿದೆ ನಾವು ಹಾಕಿರ್ತೀವಿ, ಸೊ ಅದು ಮೆಲ್ಲೆ ಬೇಯ್ತಾ ಇನ್ನೂ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇದು ಮಾಡ್ಕೊಳ್ಬೇಕು ಯಾವತ್ತೂ ಗ್ಯಾಸ್ನ ಈ ಥರ ಮಾಡುವಾಗ. ಸೊ ಇದಾದಮೇಲೆ ಎಲ್ಲನೂ ಒಂದು ಸಲ ಮೇಲೆ ಕೆಳಗಡೆ ಮಾಡಬೇಕು, ಯಾಕೆಂದ್ರೆ ಚೆನ್ನಾಗಿ ಬೇಯಬೇಕಲ್ವ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡೆ ಇದನ್ನ ಮಾಡಬೇಕು. ಸೊ ಅವಾಗ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಕೂಡ. ಸೊ ಇದಾದಮೇಲೆ ನಾನಿವಾಗ ನೋಡಿ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬಂದಿದೆ ಬಿಸಿಯಾಗಿ ಇರುವ ಪಕೋಡ, ಅಂದರೆ ಬ್ರೆಡ್ಡಿನ ಪಕೋಡ. ತುಂಬ ಚೆನ್ನಾಗಿರುತ್ತೆ, ನೀಟಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಬಾಯಿಗೆ. ಮಕ್ಕಳಿಗೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ, ಸ್ಕೂಲಿಂದ ಬಿಟ್ಟು ಬಂದ ತಕ್ಷಣ